shining bright. Whispering secrets in the dead of the night. ಹೆಣ್ಣು ಭ್ರೂಣ ಹತ್ಯೆಗಳನ್ನ ತಡೆಯೋದು ನಮ್ಮೆಲ್ಲರ ಹೊಣೆ, ಸರ್ಕಾರದ ಹೊಣೆ ಮಾತ್ರವಲ್ಲ. ಸೊ ಆ ಒಂದು ನಿಟ್ಟಿನಲ್ಲೇ ಈ ಒಂದು ನಾಣ್ಯ ಆ ಒಂದು ಥೀಮ್ ನಲ್ಲಿ ರಿಲೀಸ್ ಆಗಿರುವಂತದ್ದು 1990ರಲ್ಲಿ. ನೀವು ನೋಡಬಹುದು ಇಲ್ಲಿ ಕೇರ್ ಫಾರ್ ಗರ್ಲ್ ಚೈಲ್ಡ್ ಅಂತ ಬರೆದಿರುವಂತದ್ದು. 1990ರ ಏನೋ ಸಾರ್ಕ್ ಇಯರ್ ನ ವೇದಘೋಷ ಇದು. ಏನೋ ಆ ಒಂದು ಟೈಮ್ ನಲ್ಲಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಹೆಚ್ಚು ನಡೀತಾ ಇತ್ತು. ಅದು ಏನು ಎಗ್ಗಿಲ್ಲದೆ ಒಂದು ದಂಧೆಯಾಗಿ ನಡೀತಾ ಇತ್ತು. ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಜನಗಳಿಗೆ ಮನದಟ್ಟು ಮಾಡಬೇಕು. ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಂತೆಯೇ ಶ್ರೇಷ್ಠ ಅಂತ ಒಂದು ಥೀಮ್ ನಲ್ಲಿ ರಿಲೀಸ್ ಆಗಿರುವಂತಹ ಈ ಒಂದು ನಾಣ್ಯ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತದ್ದು. ನೋಡಬಹುದು ಇಲ್ಲಿ ಸೂರ್ಯನ ಚಿತ್ರ ಇರುವಂತದ್ದು, ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಸೂರ್ಯನ ಚಿತ್ರ ಇರುವಂತದ್ದು. ಹಾಗೆ ಒಂದು ಹೆಣ್ಣು ಮಗು ಎದ್ದು ಆ ಸೂರ್ಯನ ಚಿತ್ರ ನೋಡಿ ಖುಷಿ ಪಡ್ತಾ ಇರುವಂತದ್ದು. ಅಂದ್ರೆ ಹೆಣ್ಣು ಮಗು ಹುಟ್ಟಬೇಕು, ಅದು ಕೂಡ ಜಗತ್ತನ್ನ ನೋಡ್ಬೇಕು, ಭ್ರೂಣ ಹತ್ಯೆ ಮಾಡೋದನ್ನ ನಿಲ್ಲಿಸಿ ಅನ್ನೋ ಒಂದು ಸಂದೇಶ ಜನಗಳಿಗೆ ಮನದಟ್ಟಾಗಬೇಕು. ಕೇವಲ ಸರ್ಕಾರದ ಇದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಬರುವಂತ ವಿಷಯ ಅಲ್ಲ, ಅದು ಜನಗಳಿಗೂ ಕೂಡ ಅರ್ಥ ಆಗ್ಬೇಕು ಅನ್ನೋ ಒಂದು ಥೀಮ್ ನಲ್ಲಿ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು. ನೋಡಬಹುದು ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ₹1 ಅಂತ ಬರೆದು ರಾಷ್ಟ್ರೀಯ ಲಾಂಛನವನ್ನು ಹಾಕಿರುವಂತದ್ದು. ಕೆಳಗಡೆ ಸತ್ಯಮೇವ ಜಯತೆ ಅಂತ ಬರೆದಿರುವಂತದ್ದು. ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಕೇರ್ ಫಾರ್ ಗರ್ಲ್ ಚೈಲ್ಡ್ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಬರೆದಿರುವಂತದ್ದು. ಇಲ್ಲಿ ಕರೆಕ್ಟ್ ಆಗಿ ನೋಡಬಹುದು ಸಾರ್ಕ್ ಒಕ್ಕೂಟಗಳ ಒಂದು ಇಯರ್ ಆಗಿತ್ತು. ಸಾರ್ಕ್ ದೇಶದ ಇಯರ್, ಸಾರ್ಕ್ ದೇಶಗಳ ಒಂದು ಒಕ್ಕೂಟ ಏನಿದೆ ಅದು ಅದರ ಒಂದು ಇಯರ್ ನಲ್ಲಿ ಇದು ಒಂದು ವೇದಘೋಷ ಏನದು ಅದರ ಒಂದು ಘೋಷಿತ ವಾಕ್ಯವೇ ಆಗಿತ್ತು 1990ರಲ್ಲಿ. ಕೇರ್ ಫಾರ್ ಗರ್ಲ್ ಚೈಲ್ಡ್, ಹೆಣ್ಣು ಮಕ್ಕಳನ್ನ ಉಳಿಸಬೇಕು, ಹೆಣ್ಣು ಭ್ರೂಣ ಹತ್ಯೆಯನ್ನ ಕಂಪ್ಲೀಟ್ ಆಗಿ ತಡೆಯಬೇಕು ಅನ್ನೋದು ಈ ಒಂದು ನಾಣ್ಯದ ಥೀಮ್ ಆಗಿತ್ತು. ಸೊ ಈ ಒಂದು ನಾಣ್ಯ ತುಂಬಾ ರೇರ್ ಕ್ಯಾಟಗರಿಗೆ ಸೇರುವಂತದ್ದು. 2 ಮಿಂಟ್ಗಳಿಂದ ಮಾತ್ರ ರಿಲೀಸ್ ಆಗಿರುವಂತದ್ದು. ಬಾಂಬೆ ಹಾಗೂ ಹೈದರಾಬಾದ್. ಬಾಂಬೆ ಮಿಂಟಿನ ನಾಣ್ಯ ಸ್ಕೇರ್ ಕ್ಯಾಟಗರಿಯಲ್ಲಿ ಇದ್ರೆ, ಹೈದರಾಬಾದ್ ಮಿಂಟಿನ ನಾಣ್ಯ ರೇರ್ ಕ್ಯಾಟಗರಿ ಇರುವಂತದ್ದು. ಅಂದ್ರೆ ₹1 ನಾಣ್ಯಕ್ಕೆ ಸುಮಾರು UNC ಕಂಡೀಷನ್ ಇದೇನಾದ್ರೂ ಹೈದರಾಬಾದ್ ನೋಡಬಹುದು. ಇಲ್ಲಿ ನನ್ನ ಹತ್ರ ಇರುವಂತದ್ದು ಬಾಂಬೆ ಮಿಂಟಿನ ನಾಣ್ಯ. ನಿಮಗೆ ಡೈಮಂಡ್ ಶೇಪ್ ಕಾಣಿಸ್ತದೆ ಅಂತ ಅನ್ಕೊಂತೀನಿ. ಅದೇ ಏನಾದ್ರೂ ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇತ್ತು ಅಂದ್ರೆ ಈ ನಾಣ್ಯಕ್ಕೆ ₹2,000ಗಿಂತ ಹೆಚ್ಚಿನ ಬೆಲೆ ಇರ್ತಾ ಇತ್ತು. ನಾನು ನಿಮ್ಗೆ ಖಂಡಿತವಾಗಿ ಪ್ರೂಫ್ ತೋರಿಸೇ ಮಾತಾಡ್ತೀನಿ. ಈ ಒಂದು ಕಾಪರ್ ನಿಕ್ಕಲ್ ನ ನಾಣ್ಯ 2025ರ ಕಾಯಿನ್ ಎಕ್ಸಿಬಿಷನ್ ಗಳಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತದ್ದು. ರೇರ್ ಕ್ಯಾಟಗರಿಯ ನಾಣ್ಯಗಳು ಯಾವತ್ತೇ ಇದ್ರೂ ನಿಮ್ಗೆ ಏನೋ ಸೆಂಟರ್ ಆಫ್ ಅಟ್ರಾಕ್ಷನ್ ಅಲ್ಲೇ ಇರುತ್ತೆ. ನೋಡಬಹುದು ಇಲ್ಲಿ ಕೇರ್ ಫಾರ್ ಗರ್ಲ್ ಚೈಲ್ಡ್ ಅಂತ ಇದ್ದು ಸಾರ್ಕ್ ಇಯರ್ 1990. ನಾನು ನಿಮ್ಗೆ ಏನ್ ನಾಣ್ಯ ತೋರಿಸ್ತಾ ಇದೇ ನಾಣ್ಯ ನೋಡಿ. ಸೊ ಬಾಂಬೆ ಮಿಂಟ್ ನಾಣ್ಯ ಫೈನ್ ಕಂಡೀಷನ್ ಅಲ್ಲಿ ₹20 ಇದ್ರೆ, ವೆರಿ ಫೈನ್ ಕಂಡೀಷನ್ ₹50, ಎಕ್ಸ್ಟ್ರಾ ಫೈನ್ ಅಲ್ಲಿ ₹100, UNC ಕಂಡೀಷನ್ ಇತ್ತು ಅಂದ್ರೆ ₹500. ನನ್ನ ಹತ್ರ ಇರುವಂತದ್ದು ಇದು ಬಾಂಬೆ ನಾಣ್ಯ, UNC ಕಂಡೀಷನ್ ನಾಣ್ಯ. ನೋಡಬಹುದು ಲಸ್ಟರ್ ಯಾವ ರೀತಿ ಹೊಳಿತಾ ಇದೆ ಅಂತ. ಸೊ ಈ ಒಂದು ನಾಣ್ಯ ಸುಮಾರು ₹500 ಅಷ್ಟು ಬೆಲೆಯನ್ನು ಹೊಂದಿರುವಂತದ್ದು. ಇದು ಸ್ಕೇರ್ ನಾಣ್ಯ. ಅದೇ ಏನಾದ್ರೂ ಅಲ್ಲಿ ಹೈದರಾಬಾದ್ ಇತ್ತು ಅಂದಿದ್ರೆ ನೋಡಬಹುದು ಫೈನು ಮತ್ತೆ ವೆರಿ ಫೈನ್ ನಲ್ಲಿ ಅಷ್ಟು ವ್ಯಾಲ್ಯೂ ಇಲ್ಲ. ಎಕ್ಸ್ಟ್ರಾ ಫೈನ್ ಇತ್ತು ಅಂದ್ರೆ ₹300, UNC ಇತ್ತು ಅಂದ್ರೆ ₹2,000 ಅಷ್ಟು ಬೆಲೆ ಇರುವಂತದ್ದು. ರೇರ್ ಕ್ಯಾಟಗರಿಗೆ ಸೇರಿರುವಂತದ್ದು. ಸೊ ನಿಮ್ಮ ಹತ್ರ ಏನಾದ್ರು ಹೈದರಾಬಾದ್ ಮಿಂಟ್ ನಾಣ್ಯ ಇತ್ತು ಅಂದ್ರೆ ವಿಡಿಯೋದಲ್ಲಿ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ತರದ ನಾಣ್ಯ ನೀವೇನಾದ್ರು ಬಳಸಿದಿರಾ ಅಂದ್ರೆ. ಸೊ ತುಂಬಾ ಅದ್ಭುತವಾದಂತಹ ನಾಣ್ಯ. ನೋಡಬಹುದು ಕಾಪರ್ ನಿಕ್ಕಲ್ ನ ನಾಣ್ಯ 6 ಗ್ರಾಮ್ನಷ್ಟು ತೂಕವನ್ನು ಹೊಂದಿದ್ರೆ, 26 mm ನಷ್ಟು ಸರ್ಕ್ಯುಲರ್ ಶೇಪ್ ಅನ್ನು ಹೊಂದಿರುವಂತದ್ದು ಡಯಾಮೀಟರ್ ನಲ್ಲಿ. ಸೊ ಈ ರೇರ್ ಕ್ಯಾಟಗರಿ ನಾಣ್ಯಗಳನ್ನ ನೀವು ಸಂಗ್ರಹಿಸೋದ್ರಿಂದ ಒಬ್ಬ ಉತ್ತಮ ಸಂಗ್ರಹಕಾರರಾಗ್ತೀರಾ, ನಾಣ್ಯ ಸಂಗ್ರಹಕಾರರು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹೆಚ್ಚೆಚ್ಚು ಜನರಿಗೆ ತಲುಪಲಿ ಈ ಒಂದು ಹೆಣ್ಣು ಮಕ್ಕಳ ಜವಾಬ್ದಾರಿ. ನಮಗೆಲ್ಲರಿಗೂ ಆ ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಯುವುದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂತದ್ದು ಒಳ್ಳೆಯ ಥೀಮ್ ಅಂತ ಅನ್ಸುತ್ತೆ. ನಿಮ್ಮೆಲ್ಲರಿಗೂ ಏನ್ ಅನಿಸ್ತು ವಿಡಿಯೋಗೆ ಕಮೆಂಟ್ ಮಾಡಿ.